ನಮಸ್ಕಾರ ವೀಕ್ಷಕರೇ, ಫೋಕಸ್ ಫುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ ಪರಿಣಕಿಲ. ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಧ್ಯದಲ್ಲೇ, ಅದು ರನ್ವೇ ಪಕ್ಕದಲ್ಲೇ ಬರೋಬ್ಬರಿ 136 ವರ್ಷಗಳಷ್ಟು ಹಳೆಯ ಮಸೀದಿ ಇದೆ ಅಂದ್ರೆ ನೀವು ನಂಬ್ತೀರಾ? ಇದು ಯಾವುದೋ ಸಾಮಾನ್ಯ ಏರ್ಪೋರ್ಟ್ ಅಲ್ಲ. ನಮ್ಮ ದೇಶದ ಅತ್ಯಂತ ಬ್ಯುಸಿ ವಿಮಾನ ನಿಲ್ದಾಣಗಳಲ್ಲಿ ಒಂದಾದ ಕೋಲ್ಕತ್ತಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ಮಸೀದಿಯನ್ನು ಈಗ ಇಲ್ಲಿಂದ ಸ್ಥಳಾಂತರಿಸಬೇಕು ಎಂಬ ಬೇಡಿಕೆ ದೇಶದಾದ್ಯಂತ ಮತ್ತೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಒಂದು ಕಡೆ ಸರ್ಕಾರ ಮತ್ತು ಅಧಿಕಾರಿಗಳು ಇದು ರಾಷ್ಟ್ರೀಯ ಭದ್ರತೆ ಮತ್ತು ಅಭಿವೃದ್ಧಿಯ ಪ್ರಶ್ನೆ ಎನ್ನುತ್ತಿದ್ರೆ, ಇನ್ನೊಂದೆಡೆ ಮಸೀದಿ ಆಡಳಿತ ಮತ್ತು ಮುಸ್ಲಿಂ ಸಂಘಟನೆಗಳು ಇದು ನಮ್ಮ ಐತಿಹಾಸಿಕ ಧಾರ್ಮಿಕ ಪರಂಪರೆ ಎಂದು ವಿರೋಧಿಸುತ್ತಿವೆ. ಹಾಗಾದ್ರೆ ಅಸಲಿಗೆ ಈ ವಿಮಾನ ನಿಲ್ದಾಣದ ಒಳಗೆ ಮಸೀದಿ ಬಂದಿದ್ದು ಹೇಗೆ? ಇದರಿಂದ ನಿಜಕ್ಕೂ ವಿಮಾನ ಸುರಕ್ಷತೆಗೆ ಮತ್ತು ದೇಶದ ಭದ್ರತೆಗೆ ಅಪಾಯ ಇದೆ? ಈಗ ಸರ್ಕಾರ ತೆಗೆದುಕೊಂಡಿರುವ ಬಿಗಿ ಕ್ರಮವೇನು? ಈ ಇಡೀ ವಿವಾದದ ಹಿಂದಿರುವ ರೋಚಕ ಇತಿಹಾಸ ಮತ್ತು ತಾಂತ್ರಿಕ ಕಾರಣಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲು ಎಲ್ಲರಿಗೂ ಮೂಡುವ ಒಂದು ಸಾಮಾನ್ಯ ಪ್ರಶ್ನೆ ಏನಂದ್ರೆ, ರನ್ವೇ ಪಕ್ಕದಲ್ಲೇ ಮಸೀದಿಯನ್ನು ಕಟ್ಟಲು ಯಾರು ಅನುಮತಿ ಕೊಟ್ರು? ಆದ್ರೆ ಸತ್ಯ ಏನಂದ್ರೆ, ಅಲ್ಲಿ ಯಾರು ಮಸೀದಿ ಕಟ್ಟಿಲ್ಲ. ವಾಸ್ತವವಾಗಿ ಮಸೀದಿ ವಿಮಾನ ನಿಲ್ದಾಣದ ಒಳಗೆ ನಿರ್ಮಾಣವಾಗಿಲ್ಲ. ಬದಲಾಗಿ ವಿಮಾನ ನಿಲ್ದಾಣವೇ ಈ ಮಸೀದಿಯ ಸುತ್ತ ಬೆಳೆದಿದೆ. ಇತಿಹಾಸದ ಪುಟಗಳನ್ನು ತಿರುವಿದ್ರೆ, ಈ ಗೌರಿಪುರ ಜಾಮಾ ಮಸೀದಿ ಸುಮಾರು 1990ರ ದಶಕದಲ್ಲಿ ನಿರ್ಮಾಣವಾಗಿತ್ತು. ಆಗ ಅಲ್ಲಿ ಬ್ಯಾಂಕ್ರ ಹೆಸರಿನ ಒಂದು ಪುಟ್ಟ ಹಳ್ಳಿ ಇತ್ತು. ಆ ಹಳ್ಳಿಯ ನಿವಾಸಿಗಳ ಪ್ರಾರ್ಥನಾ ಮಂದಿರವೇ ಈ ಮಸೀದಿಯಾಗಿತ್ತು. ತದನಂತರ 1924ರಲ್ಲಿ ಬ್ರಿಟಿಷರು ಇಲ್ಲಿ ಡಮ್ ಡಮ್ ಏರೋಡ್ರೋಮ್ ನಿರ್ಮಿಸಿದ್ರು. ಸ್ವಾತಂತ್ರ್ಯದ ನಂತರ ವಿಮಾನ ನಿಲ್ದಾಣದ ವಿಸ್ತರಣೆ ಅತಿ ವೇಗವಾಗಿ ಆರಂಭವಾಯಿತು. 1950ರ ದಶಕದಲ್ಲಿ ರನ್ವೇ ದೊಡ್ಡದಾಗಿಸಲು ಸುತ್ತಮುತ್ತಲ ಹಳ್ಳಿಗಳನ್ನು ತೆರವುಗೊಳಿಸಲಾಯಿತು. ಜನರಿಗೆ ಬೇರೆಡೆ ಪುನರ್ವಸತಿ ಕಲ್ಪಿಸಲಾಯಿತು. ಆದರೆ ಈ ಐತಿಹಾಸಿಕ ಮಸೀದಿಯನ್ನು ಮಾತ್ರ ಮುಟ್ಟದೆ ಹಾಗೆ ಉಳಿಸಲಾಯಿತು. ಕೊನೆಗೆ 1960ರ ದಶಕದಲ್ಲಿ 2ನೇ ರನ್ವೇ ನಿರ್ಮಿಸುವಾಗಲೂ ಸಹ ಅಂದಿನ ಸರ್ಕಾರ ಮತ್ತು ಸ್ಥಳೀಯ ಸಮಿತಿಯ ನಡುವಿನ ಒಪ್ಪಂದದ ಮೇರೆಗೆ ಮಸೀದಿ ಅದೇ ಜಾಗದಲ್ಲಿ ಉಳಿಯಿತು. Apparently 136 years ago. At that time, there was no airport at that place. So when Britishers developed airport, this aerodrome in Dum in 1924, they acquired land in that village. So initially there was, even the villagers were not shifted. But in 1950s, when government of India decided to further expand the airport, they had to shift the local village there to nearby Madhyamgram. Every day when locals, they go there to offer namaz, often thrice in a day or 4 times in a day, they are given entry only by showing their Aadhaar card. And CISF has been objecting to this for long. They are saying this is a major security risk of allowing local residents only on the basis of Aadhaar card to such a sensitive area. So it remained a security issue for long. ಆದರೆ ಅವತ್ತಿನ ಆ ನಿರ್ಧಾರ ಇಂದು ಏರ್ಪೋರ್ಟ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇಂದು ಆ ಮಸೀದಿ 2ನೇ ರನ್ವೇಯಿಂದ ಕೇವಲ 165 ಮೀಟರ್ ದೂರದಲ್ಲಿದೆ. ಆದರೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆಯ ಸುರಕ್ಷತಾ ಮಾನದಂಡಗಳ ಪ್ರಕಾರ ಯಾವುದೇ ಕಟ್ಟಡ ರನ್ವೇಯಿಂದ ಕನಿಷ್ಠ 240 ಮೀಟರ್ ದೂರದಲ್ಲಿರಬೇಕು. ಅಂದ್ರೆ ಸುರಕ್ಷತಾ ನಿಯಮಕ್ಕಿಂತ ಸುಮಾರು 75 ಮೀಟರ್ ಕಡಿಮೆ ಅಂತರದಲ್ಲಿ ಈ ಮಸೀದಿ ಇದೆ. ಇದರ ನೇರ ಪರಿಣಾಮ ಏನಾಗುತ್ತಿದೆ ಗೊತ್ತಾ? ಕೋಲ್ಕತ್ತಾದ ಏರ್ಪೋರ್ಟ್ ನಲ್ಲಿ 2 ರನ್ವೇಗಳಿದ್ರೂ ಈ 2ನೇ ರನ್ವೇಯನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಲು ಸಾಧ್ಯವಾಗುತ್ತಿಲ್ಲ. ಬೋಯಿಂಗ್ 77 ಅಥವಾ ಏರ್ ಬಸ್ A350 ನಂತಹ ಬೃಹತ್ ವಿಮಾನಗಳು ಇಲ್ಲಿ ಲ್ಯಾಂಡ್ ಆಗಲು ತಾಂತ್ರಿಕ ಅಡ್ಡಿಗಳು ಎದುರಾಗುತ್ತಿವೆ. ಅಷ್ಟೇ ಅಲ್ಲ, ಚಳಿಗಾಲದಲ್ಲಿ ದಟ್ಟ ಮಂಜು ಇದ್ದಾಗ ವಿಮಾನಗಳು ಸುರಕ್ಷಿತವಾಗಿ ಲ್ಯಾಂಡ್ ಆಗಲು ನೆರವಾಗುವ ಅತ್ಯಾಧುನಿಕ CAT-3B ಲ್ಯಾಂಡಿಂಗ್ ಸಿಸ್ಟಮ್ ಅನ್ನು ಕೂಡ ಈ 2ನೇ ರನ್ವೇಯಲ್ಲಿ ಅಳವಡಿಸಲು ಸಾಧ್ಯವಾಗಿಲ್ಲ. ತಾಂತ್ರಿಕ ಅಡಚಣೆಗಳ ಜೊತೆಗೆ ಈಗ ರಾಷ್ಟ್ರೀಯ ಭದ್ರತೆಯ ವಿಷಯವು ಮುಂಚೂಣಿಗೆ ಬಂದಿದೆ. ವರದಿಗಳ ಪ್ರಕಾರ ಪ್ರತಿದಿನ ಸುಮಾರು 50 ಜನ ಮತ್ತು ಶುಕ್ರವಾರದ ದಿನಗಳಲ್ಲಿ 80ಕ್ಕೂ ಹೆಚ್ಚು ಜನ ಹೊರಗಿನಿಂದ ಬಂದು ಈ ಮಸೀದಿಯಲ್ಲಿ ನಮಾಜ್ ಮಾಡುತ್ತಿದ್ರು. ಆದ್ರೆ ವಿಮಾನ ನಿಲ್ದಾಣದ ನಿಯಮಗಳ ಪ್ರಕಾರ ಅಲ್ಲಿ ಹೋಗುವ ಪ್ರತಿಯೊಬ್ಬರಿಗೂ ಕಟ್ಟುನಿಟ್ಟಾದ ಬಯೋಮೆಟ್ರಿಕ್ ಮತ್ತು ಹಿನ್ನೆಲೆ ತಪಾಸಣೆ ನಡೆಯಬೇಕು. ಇದನ್ನೇ ಗಂಭೀರ ಭದ್ರತಾ ಲೋಪ ಎಂದು ಪರಿಗಣಿಸಿರುವ ನಾಗರಿಕ ವಿಮಾನ ಭದ್ರತಾ ಬ್ಯೂರೋ ಕಳೆದ ವಾರದಿಂದ ಮಸೀದಿಗೆ ಸಾರ್ವಜನಿಕರ ಪ್ರವೇಶವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. For the airport norms, aviation norms, you know that minimum distance between any structure
and the runway should be 240 meters. So that norms has been that norms cannot be followed because of the existence of this mosque within the airport complex. Moreover, this secondary runway had to be curtailed significantly. It is just 2,832 meters, whereas the main runway is of the Calcutta airport is 3,633 meters. So aviation experts are also saying that this because this runway is very short, the Calcutta airport is largely depending on one runway. So that has also posing a problem as the airport traffic gradually increasing. ಸ್ನೇಹಿತರೆ, ಈ ಮಸೀದಿಗೆ ಸಾರ್ವಜನಿಕ ಪ್ರವೇಶವನ್ನು ನಿಷೇಧಿಸಿದ ತಕ್ಷಣವೇ ಪಶ್ಚಿಮ ಬಂಗಾಳದಲ್ಲಿ ಇದೀಗ ಭಾರೀ ರಾಜಕೀಯ ಸಂಘರ್ಷ ಶುರುವಾಗಿದೆ. ಒಂದು ಕಡೆ ಇದು ದೇಶದ ರಕ್ಷಣೆಯ ಪ್ರಶ್ನೆ ಎನ್ನುತ್ತಿದ್ರೆ, ಇನ್ನೊಂದೆಡೆ ಇದು ಧಾರ್ಮಿಕ ಹಕ್ಕಿನ ಹರಣ ಎಂಬ ವಾದ ಕೇಳಿಬರುತ್ತಿದೆ. ಏರ್ಪೋರ್ಟ್ನ ಈ ನಿರ್ಧಾರವನ್ನು ಬಲವಾಗಿ ಬೆಂಬಲಿಸಿರುವ ಸುವೇಂದು ಅಧಿಕಾರಿ ಅವರು ಎಲ್ಲದಕ್ಕಿಂತಲೂ ರಾಷ್ಟ್ರೀಯ ಭದ್ರತೆಯೇ ಮೊದಲು ಎಂದು ಸ್ಪಷ್ಟಪಡಿಸಿದ್ದಾರೆ. ಅವರ ಪ್ರಕಾರ ಕೋಲ್ಕತ್ತಾದ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಇರುವ ಜಾಗ ಅತ್ಯಂತ ಸೂಕ್ಷ್ಮವಾದದ್ದು. ಯಾಕಂದ್ರೆ ಇಲ್ಲಿ ಚೀನಾ ಮತ್ತು ಬಾಂಗ್ಲಾದೇಶದ ಗಡಿಗಳು ತುಂಬಾ ಹತ್ತಿರದಲ್ಲಿವೆ. ಇಂತಹ ಹೈ ಸೆಕ್ಯೂರಿಟಿ ವಲಯದಲ್ಲಿ ಗೇಟ್ಗಳನ್ನು ಹೊರಗಿನವರಿಗಾಗಿ ದಿನಪೂರ್ತಿ ತೆರೆದಿಡಲು ಸಾಧ್ಯವಿಲ್ಲ. ನಾವು ಯಾರ ಧಾರ್ಮಿಕ ಆಚರಣೆಯನ್ನು ತಡೆದಿಲ್ಲ. ಬಕ್ರೀದ್ ಹಬ್ಬವನ್ನು ನಿಯಮಗಳ ಪ್ರಕಾರವೇ ಆಚರಿಸಲಾಗಿದೆ. ಮೊಹರಂ ದಿನದಂದು ಮಾರಕಾಸ್ತ್ರ ಪ್ರದರ್ಶನ ಮಾಡದಂತೆ ತಡೆಯಲಾಗಿದೆ. ಕಾನೂನು ಗೌರವಿಸುವ ಒಳ್ಳೆಯ ನಾಗರಿಕರಾಗಿ ನಡೆದುಕೊಂಡ್ರೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತದೆ. ಧರ್ಮ ಎನ್ನುವುದು ವೈಯಕ್ತಿಕ ವಿಚಾರ, ಅದನ್ನು ಇತರರ ಮೇಲೆ ಪ್ರಭಾವ ಬೀರಲು ಬಳಸಬಾರದು ಎಂಬ ಸಂದೇಶ ನೀಡಿದ್ದಾರೆ. ಆದ್ರೆ ಅಲ್ಲಿ ವಿರೋಧ ಪಕ್ಷ ತೃಣಮೂಲ ಕಾಂಗ್ರೆಸ್ ಈ ಕ್ರಮವನ್ನು ತೀವ್ರವಾಗಿ ಖಂಡಿಸಿದೆ. ದಶಕಗಳಿಂದ ಇರುವ ಮಸೀದಿಯಲ್ಲಿ ಪ್ರಾರ್ಥನೆ ನಿಲ್ಲಿಸಿದ್ದು ತಪ್ಪು ಎನ್ನುತ್ತಿರುವ ಟಿಎಂಸಿ ನಾಯಕರು ಭದ್ರತೆ ಮತ್ತು ಧಾರ್ಮಿಕ ಹಕ್ಕು ಎರಡನ್ನು ರಕ್ಷಿಸುವ ಮಧ್ಯಮ ಮಾರ್ಗವನ್ನು ಹುಡುಕಬೇಕು ಎನ್ನುತ್ತಿದ್ದಾರೆ. 160 साल से पहले का मस्जिद है. इतना दिन कोई डिस्टर्ब नहीं हुआ. फिलहाल गवर्नमेंट चेंज होने के बाद ही शुभेंदु अधिकारी ने बोला डिस्टर्ब हो रहा है. तो इससे पहले भी आवाज़ उठाया था, लेकिन कोई प्रॉब्लम नहीं हो रहा था. हम लोग का जहाँ तक मालूम है वो मस्जिद हम भी नमाज पढ़ा है. उसका पूरा पेपर्स हम लोग मांगा रहा हूँ. इसके बाद जितना जहाँ जाने हैं होगा कोर्ट जाएंगे, जहाँ जाना है रास्ते में उतरेंगे. इसको लेकर हम लोग आवाज उठाएंगे. ಇತ್ತ ಮಸೀದಿ ಸಮಿತಿಯವರು ಕೂಡ ನಾವು ವರ್ಷಗಳಿಂದ ಏರ್ಪೋರ್ಟ್ನ ಎಲ್ಲಾ ಸೆಕ್ಯೂರಿಟಿ ನಿಯಮಗಳನ್ನು ಗೌರವಿಸುತ್ತಾ ಶಾಂತಿಯುತವಾಗಿಯೇ ನಮಾಜ್ ಮಾಡುತ್ತಿದ್ದೇವೆ. ಈಗ ದಿಢೀರಾಗಿ ನಮ್ಮನ್ನು ತಡೆಯುತ್ತಿರುವುದು ನ್ಯಾಯವಲ್ಲ ಎಂದು ವಾದಿಸುತ್ತಿದ್ದಾರೆ. इंटरनेशनल एयरपोर्ट बहुत दिन से है. इतना दिन किसी को कोई सिक्योरिटी रीजन में कोई दिक्कत नहीं हुआ. अभी जो माने क्या बोलता है डबल इंजन सरकार आके 7 डेज रेड रोड ब्लॉक करके जोगा क्या क्या किया है आप लोग को सबको पता है. सो तो ये तो डबल इंजन सरकार पर्टिकुलरली मुस्लिम कम्युनिटी के लिए वो तो बहुत कुछ कर रहा है. माने आगामी दिन देश का जो जनता है उसको जवाब देगा उसको. ವಾಸ್ತವದಲ್ಲಿ ಈ ವಿವಾದ ಇವತ್ತು ಅಥವಾ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಶುರುವಾಗಿದ್ದಲ್ಲ. ವಾಸ್ತವವಾಗಿ ಈ ಸಮಸ್ಯೆ ಹಲವು ದಶಕಗಳಿಂದ ಬಗೆಹರಿಯದೆ ಉಳಿದಿದೆ. ಟಿಎಂಸಿ ಸರ್ಕಾರದ ಅವಧಿಯಲ್ಲೂ ಮಸೀದಿ ಸ್ಥಳಾಂತರದ ಕುರಿತು ಹಲವು ಬಾರಿ ಮಾತುಕತೆಗಳು ನಡೆದಿದ್ವು. ಅದಕ್ಕೂ ಮುನ್ನ ಎಡಪಕ್ಷ ಸರ್ಕಾರದ ಕಾಲದಲ್ಲಿಯೂ ಈ ವಿಚಾರ ಚರ್ಚೆಗೆ ಬಂದಿತ್ತು. 2023ರಲ್ಲಿ ಅಂದಿನ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಶಹನ್ವಾಜ್ ಹುಸೇನ್ ಮತ್ತು ಪಶ್ಚಿಮ ಬಂಗಾಳದ ಅಂದಿನ ಮುಖ್ಯಮಂತ್ರಿ ಬುದ್ಧದೇವ್ ಭಟ್ಟಾಚಾರ್ಯ ಅವರ ನಡುವೆ ಈ ಕುರಿತು ಸಭೆಯು ನಡೆದಿತ್ತು. ಆದರೆ ಯಾವುದೇ ಒಮ್ಮತ ಮೂಡಿರಲಿಲ್ಲ. ನಂತರ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರ ಅವಧಿಯಲ್ಲೂ ವಿಮಾನ ನಿಲ್ದಾಣದ ವಿಸ್ತರಣೆ ಮತ್ತು ಮಸೀದಿ ಸ್ಥಳಾಂತರದ ಬಗ್ಗೆ ಹಲವು ಸುತ್ತಿನ ಮಾತುಕತೆಗಳು ನಡೆದಿದ್ವು. ಆದರೆ ಧಾರ್ಮಿಕ ಮತ್ತು ಸಾಮಾಜಿಕ ಸೂಕ್ಷ್ಮತೆಯ ಕಾರಣದಿಂದ ಯಾವುದೇ ಅಂತಿಮ ನಿರ್ಧಾರ ಕೈಗೊಳ್ಳಲಾಗಲಿಲ್ಲ. ಹೀಗಾಗಿ ರನ್ವೇಯನ್ನು ಮರು ವಿನ್ಯಾಸಗೊಳಿಸಿ ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳಲಾಯಿತು. ಆದರೆ ಸಮಸ್ಯೆ ಮಾತ್ರ ಹಾಗೆ ಮುಂದುವರಿಯಿತು. ಈಗ ಕೇಂದ್ರ ಮತ್ತು ಪಶ್ಚಿಮ ಬಂಗಾಳ ಎರಡೂ ಕಡೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಭದ್ರತೆ, ವಿಮಾನಯಾನ ಸುರಕ್ಷತೆ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಈ ಹಳೆಯ ವಿಚಾರವನ್ನು ಮತ್ತೆ ಚರ್ಚೆಗೆ ತರಲಾಗಿದೆ. See, obviously, this got momentum because BJP is now in power both at the center and the state, because this issue was raised even during the TMC regime by the airport authority, and during TMC tenure, the TMC's rule, negotiations were initiated with the local Muslim bodies, including the mosque committee there, but no solution could be found at that time.
ಸದ್ಯಕ್ಕೆ ಮಸೀದಿಗೆ ಸಾರ್ವಜನಿಕರ ಪ್ರವೇಶ ಮಾತ್ರ ಸ್ಥಗಿತಗೊಂಡಿದೆ. ಸ್ಥಳಾಂತರ ಯಾವಾಗ, ಹೇಗೆ ಎಂಬುದರ ಕುರಿತು ಸರ್ಕಾರ ಯಾವುದೇ ಅಧಿಕೃತ ವೇಳಾಪಟ್ಟಿಯನ್ನು ಪ್ರಕಟಿಸಿಲ್ಲ. ಆದರೆ 2ನೇ ರನ್ವೇ ವಿಸ್ತರಣೆ, ವಿಮಾನಯಾನ ಸುರಕ್ಷತೆ ಮತ್ತು ರಾಷ್ಟ್ರೀಯ ಭದ್ರತೆಯನ್ನು ಉಲ್ಲೇಖಿಸುವ ಸರ್ಕಾರ, ಮತ್ತೊಂದೆಡೆ ಐತಿಹಾಸಿಕ ಹಾಗೂ ಧಾರ್ಮಿಕ ಹಕ್ಕುಗಳನ್ನು ಮುಂದಿಟ್ಟಿರುವ ಮಸೀದಿ ಆಡಳಿತ, ಈ 2 ವಾದಗಳ ನಡುವೆ ಕೊನೆಗೆ ಯಾವ ನಿರ್ಧಾರ ಹೊರಬೀಳುತ್ತದೆ ಎಂಬುದು ದೇಶದ ಗಮನ ಸೆಳೆದಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.